ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್, ಇಡೀ ಕರ್ನಾಟಕದಲ್ಲಿರುವ, ಇಡೀ ದೇಶದಲ್ಲಿರುವ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಲಕ್ಷ್ಮಿನ ನಾವು ದುಡ್ಡು, ಸಂಪತ್ತು, ಐಶ್ವರ್ಯ, ಎಲ್ಲರ ಮನೆಯಲ್ಲೂ ದುಡ್ಡು, ಸಂಪತ್ತು, ಐಶ್ವರ್ಯಗಳು ತುಂಬಿರಬೇಕು. ಅಂದರೆ ನಾನು ಮೇನ್ ದುಡ್ಡಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ. ಸೊ ದುಡ್ಡು ನದಿ ಪ್ರವಾಹವಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಬರ್ತಾ ಇರಬೇಕು ಅಂತ ಈ ಥರ ಮಾಡಿದ್ದೀನಿ. ಈ ಥರ ಲಕ್ಷ್ಮಿನ ಕೂರಿಸಿದ್ದೀನಿ. ಹೇಗಿದೆ? ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಇವತ್ತು ನೀವು ಲಕ್ಷ್ಮೀ ಪೂಜೆ ಮಾಡುವಾಗ ಸಂಜೆ 7 ಗಂಟೆಗೆ 7 o'clockಗೆ ನೀವು ಪೂಜೆ ಮಾಡ್ತೀರಲ್ಲ ಈವ್ನಿಂಗ್, ಆಗ ಈ ದಿನ ನೀವು ಮಾಡಬೇಕಾಗಿರೋ ರೆಮಿಡಿ 786 456 999 888 ಈ ಥರ ಏಂಜಲ್ ನಂಬರ್ ಸಿಕ್ಕಿದೆಯಲ್ಲ, ಮುಖ್ಯವಾಗಿ 786 ಏಂಜಲ್ ನಂಬರ್ ಸಿಕ್ಕಿರೋರು ಅಂಡ್ ಎಲ್ಲ ಏಂಜಲ್ ನಂಬರ್ ಸಿಕ್ಕಿರೋರು ಎಲ್ಲರೂ ನಿಮ್ಮ ಕೈಯಲ್ಲಿ, ಎಡಗೈಯಲ್ಲಿ ನೋಟ್ನ ಇಟ್ಕೊಂಡು ಅದ್ರ ಮೇಲೆ ಬಲಗೈ ಇಟ್ಕೊಂಡು ಸಂಕಲ್ಪ ತಗೊಂಡು ನಿಮ್ಮ ಒಂದು ದುಡ್ಡಿನ ಒಂದು ಕೋರಿಕೆ ಏನಿದೆಯೋ ಆ ಒಂದು ಕೋರಿಕೆನ ಮನಸ್ಸಲ್ಲಿ ದೃಢ ಸಂಕಲ್ಪವಾಗಿ ಇಟ್ಕೊಂಡು ಈ ದಿನ 1108 ಬಾರಿ ಶ್ರೀಂ ಬ್ರಿಝೀಂ ಶ್ರೀಂ ಬ್ರಿಝೀಂ ಶ್ರೀಂ ಬ್ರಿಝೀಂ ಅಂತ ಕುಬೇರ ಮುದ್ರೆ, ಇದು ಕುಬೇರ ಮುದ್ರೆ. ಈ ಕುಬೇರ ಮುದ್ರೆನ ಹಾಕ್ಕೊಂಡು ಒಂದು ಕೈಯಲ್ಲಿ ನೋಟ್ನ ಇಟ್ಕೊಂಡು, ಅಥವಾ ಈ ಮುದ್ರೆ ಹಾಕ್ಕೊಳಕ್ಕಾಗೋದಿಲ್ಲ, ನೋಟು ನಿಮ್ಮ ಕೈಯಲ್ಲಿದೆ ಅಂದರೆ ಅಟ್ಲೀಸ್ಟ್ ಜಪ ಮಾಡಿ. ಈ ದಿನ ತುಂಬ ಪವಿತ್ರವಾದ ದಿನ. ಲಕ್ಷ್ಮಿ ಅಂದರೆ ಏನು? ದುಡ್ಡು ಅಲ್ವಾ? ಆ ದುಡ್ಡನ್ನು ನಾವು ಆಹ್ವಾನ ಮಾಡ್ತಾ ಈ ಒಂದು ವೇದಿಕ್ ಮಂತ್ರ, ವೇದಿಕ್ ಸ್ವಿಚ್ ವರ್ಡ್ ಅಂತ ಹೇಳ್ತೀವಿ ಇದನ್ನು, ಶ್ರೀಂ ಬ್ರಿಝೀಂನ. ಸೊ ಈ ಒಂದು ಮಂತ್ರವನ್ನು, ಲಕ್ಷ್ಮಿ ದುಡ್ಡನ್ನು ಆಹ್ವಾನಿಸೋಕ್ಕೆ ನೀವು ಈ ಒಂದು ಮಂತ್ರವನ್ನು ಹೇಳಿ 1108 ಬಾರಿ ಜಪಿಸಿ ಆ ದುಡ್ಡನ್ನು, ನಿಮ್ಮ ಒಂದು ಕೋರಿಕೆ ಏನಿದೆಯೋ ಅಂದರೆ ಫೈನಾನ್ಸ್, ದುಡ್ಡಿನ ಬಗ್ಗೆನೇ ಕೇಳಿ ಇವತ್ತು. ಸೊ ಈ ರೆಮಿಡಿನೇ ಇವತ್ತು ಎಲ್ಲರೂ ಫಾಲೋ ಆಗಿ ನಿಮ್ಮೆಲ್ಲರಿಗೂ ಈ ಲಕ್ಷ್ಮಿಯ ಅಥವಾ ವಿಶ್ವದ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ದುಡ್ಡು, ಸಂಪತ್ತು, ಐಶ್ವರ್ಯಗಳು ಅನಂತವಾಗಿ ನಿಮ್ಮ ಮನೆಗೆ ನದಿ ಪ್ರವಾಹವಾಗಿ ಹರಿಯಲಿ ಅಂತ ನಾನು ಸಹ ನಿಮಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ತಥಾಸ್ತು ತಥಾಸ್ತು ತಥಾಸ್ತು. ಥ್ಯಾಂಕ್ ಯು. ನಮಸ್ತೆ. ಬಾಯ್.